ತುಂಬಾ ಅದ್ಭುತವಾಗಿದೆ ಸರ್. ನೀವುಗಳು ಹೇಳಬೇಕು ಯಾಕೆಂದ್ರೆ ನಿಮ್ಗಳು ಮಾಹಿತಿ ಕರೆಕ್ಟಾಗಿ ಆ ಅದನ್ನೇ ಸರ್ ಹೇಳ್ತಾ ಇದ್ದೆ ನಾನು. ನೀವುಗಳು ಹೇಳಿದ್ರೆ ಚಂದ ಅದು. ಏನಕ್ಕಂದ್ರೆ ನಾವು ಹೇಳಿದ್ರೆ ಅದು ನಾವು ಶೋ ಆಫ್ ಆಗ್ಬಿಡುತ್ತೆ, ಇಲ್ಲ ಜಾಸ್ತಿ ಹೊಗಳ್ತಿದ್ದಾನೆ ಇವನು, ಜಾಸ್ತಿ ಮಾತಾಡ್ತಾನೆ ಅಂತ ಅನ್ಸ್ಬಿಡುತ್ತೆ. ನಾನು ಎಲ್ಲೇ ಹೋದ್ರೂ ಕೂಡ ಜನ ತುಂಬಾ ಚೆನ್ನಾಗಿ ಸ್ವೀಕರಿಸ್ಕೊಂತಿದ್ದಾರೆ ನನ್ನನ್ನು. ನನ್ನ ಹಾಡುಗಳಿಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನಾನು ಹಾಕ್ತಿರೋ ಎಫರ್ಟ್ಸ್ಗೆ ಅವ್ರಿಗೆ ಎಲ್ಲರೂ ಖುಷಿ ಆಗ್ತದೆ. ಅಂದರೆ ಇಷ್ಟು ದೊಡ್ಡ ಶ್ರೀಮಂತ ಮಗ ಆಗಿ ಇಷ್ಟೊಂದು ಬ್ಯಾಗ್ ಇಟ್ಕೊಂಡು ಅವ್ನು ನಮ್ಮ ಹಳ್ಳಿಗೆ ನಮ್ಮನೆ ಬಾಗ್ಲ ಹತ್ರ ಬಂದು ಕೇಳ್ಕೊಳ್ತಿದ್ದಾನಲ್ಲ ಅಂತ ಹೇಳಿ. ಅದಕ್ಕೆ ಅವ್ರ ಉತ್ತರ ಮೊನ್ನೆ ಹಿಂದೆ 2 ದಿನ ಹಿಂದೆ ಧಾರವಾಡಲ್ಲಿ ಕೊಟ್ಟರು ಸರ್. ಕನಿಷ್ಠ ಪಕ್ಷ 30,000-35,000 ಜನ ಸೇರಿದ್ರು ಸರ್. ಅದು ಆಟ ಅಲ್ಲ ಸರ್. ಅದು ಕಾಸು ಕೊಟ್ಟು ಕರೆಸ್ಬೇಕು ಅಂದ್ರೂ ಅಷ್ಟು ಸುಲಭ ಅಲ್ಲ. ಅಷ್ಟು ಜನನ ಸೇರಿಸ್ಬೇಕು ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗ್ಬೋದು. ಅಂದರೆ ಪ್ರಚಾರ ನಾವು ಹಾಗೆ ಮಾಡಿದ್ದೀವಿ, ಇಲ್ಲ ಅಂತ ಇಲ್ಲ. ಆದರೂ ಎಷ್ಟೇ ಇದ್ರೂ ನಾನು ಹೊಸೊಬ್ಬನೇ ಸರ್. ನನಗೆ ಏನೇ ಬ್ಯಾಕ್ಗ್ರೌಂಡ್ ಇದ್ರು ಏನೇ ಇದ್ರೂ ಕೂಡ ನಾನಾಗ್ಬೋದು, ನಮ್ದು ಇಡೀ ತಂಡ ಆಗ್ಬೋದು, ಮಲೈಕ ಆಗ್ಬೋದು, ಎಷ್ಟೇ ಇದ್ರೂ ಹೊಸೊಬ್ಬರಿಗೆ ಉತ್ತರ ಕರ್ನಾಟಕ ವಾಲಂಟಿಯರ್ ಆಗಿ ಒಂದು 30,000-35,000 ಜನ ಸೇರ್ತಾರೆ ಅಂದರೆ ಬಹುಶಃ ನಾನು ಹೇಳಿದ್ರೆ ತಪ್ಪಲ್ಲ ಅಲ್ಲ ಅನ್ಕೊಳ್ತೀನಿ, ಇತಿಹಾಸ ಅನ್ಕೊಳ್ತೀನಿ ಸರ್. ಸ್ಟಾರ್ ಬಂದರೆ ಅದು ಬೇರೆ ಸರ್. ಯಾರು ಸೂಪರ್ ಸ್ಟಾರ್ ಬರ್ತಾರ, ಅವ್ರ ಹೆಸರಿಗೇನೆ ಜನ ಸೇರ್ತಾರೆ, ಅವ್ರ ಅಭಿಮಾನಿಗಳು. ನಮ್ಮಂತ ಹೊಸೊಬ್ರಿಗೆ ಈ ಥರ ಎಲ್ಲ ಸಿಗ್ಬಿಟ್ರೆ ಸರ್, ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು ಸರ್.